ನಮಸ್ತೆ ಎಲ್ಲರಿಗೂ. ಜಿಂಬು ಕಾರ್ಡ್ಸ್ ಏನು ಹೇಳಿದೆ ನೋಡಿ. ಇಟ್ಸ್ ಎ ಜನರಲ್ ರೀಡಿಂಗ್. ಟೇಕ್ ವಾಟ್ ರೆಸೊನೇಟ್ ವಿತ್ ಯು, ಲೀವ್ ದ ರೆಸ್ಟ್ ಬಿಹೈಂಡ್. ಓಕೆ, ವಾವ್. ನಿಮ್ಮ ಬ್ಯೂಟಿ ಕಡೆ ಗಮನನ ಕೊಡಿ. ಎಸ್ಪೆಷಲಿ ನಿಮ್ಮ ಇನ್ನರ್ ಬ್ಯೂಟಿ ಮತ್ತು ಔಟರ್ ಬ್ಯೂಟಿ ಎರಡರ ಕಡೆ ಕೂಡ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಜೊತೆಗೆ ಸಾಧ್ಯ ಆದಷ್ಟು ನಿಮಗೆ ಬ್ಲ್ಯಾಕ್ ಕಲರ್ ಲಕ್ಕಿಯಾಗಿರುತ್ತೆ. ಸೊ ಲ್ಯಾಪ್ಸಿಸ್ ಜೆಮ್ಸ್ಟೋನ್ ನಿಮಗೆ ಹೆಚ್ಚು ಯೂಸ್ಫುಲ್ ಆಗಿ ಇರುತ್ತೆ ಅನ್ನುವಂಥದ್ದು ಇದೆ. ಲಿವರಿಗೆ ಸಂಬಂಧಪಟ್ಟಂಗೆ ಏನಾದರೂ ಸಮಸ್ಯೆಗಳಿದ್ರೆ ಅದೆಲ್ಲವೂ ಕೂಡ ಬಗೆಹರಿಯುತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ಬುದ್ಧಿವಂತಿಕೆಯಿಂದ ನಿಮ್ಮ ದಾಂಪತ್ಯ ಜೀವನನ ಮತ್ತು ನಿಮ್ಮ ಫೈನಾನ್ಷಿಯಲ್ ಮತ್ತು ನಿಮ್ಮ ಸ್ಕಿನ್ ಮತ್ತು ನಿಮ್ಮ ಒಂದು ಏನು ಸಮಸ್ಯೆ ಆಗಿದೆ ಅಥವಾ ರೇಡಿಯಂಟ್ ಆಗಿ ಇಲ್ಲ, ಕಾನ್ಫಿಡೆಂಟ್ ಆಗಿ ಇಲ್ಲ ಅಂತ ಅನ್ನಿಸ್ತಾ ಇದೆ, ಅದೆಲ್ಲವೂ ಕೂಡ ಸರಿ ಹೋಗುತ್ತೆ ಅನ್ನುವಂಥದ್ದು ಇದೆ. ಸೊ ಯಾವಾಗಲೂ ಹೇಳ್ಕೊಳ್ಳಿ, ಸೊ ಐ ಎಂಬ್ರೇಸ್ ಮೈ ಇನ್ನರ್ ಆ್ಯಂಡ್ ಔಟರ್ ಬ್ಯೂಟಿ, ರೇಡಿಯಂಟ್ ಆ್ಯಂಡ್ ಕಾನ್ಫಿಡೆಂಟ್ ಆ್ಯಂಡ್ ಗ್ರೇಸ್ ಅಂತ. ಹಾವು, ಐ ಆಮ್ ಸೋ ಇಂಪ್ರೆಸ್ ಬ್ಯೂಟಿ ಬಗ್ಗೆ. ಯಾಕೆ ಅಂದರೆ ಜಸ್ಟ್ ನಾನು ಈಗಲೇ ಬ್ಯೂಟಿ ಬಗ್ಗೆ ಯೋಚನೆ ಮಾಡ್ತಿದ್ದೆ. ಸೊ ಹಾಗಾಗಿ ತಕ್ಷಣ ಬ್ಯೂಟಿ ಕಾರ್ಡೇ ಬಂದಿದ್ದು ನನಗೆ ತುಂಬ ಒಂಥರ ಆನ್ ಸ್ಪಾಟ್ ಅಂತ ಅನ್ನಿಸ್ತು. ಜಸ್ಟ್ ಟೈಮ್ ಪಾಸ್ ಮಾಡ್ತಿದ್ದೆ ಮಾತಾಡಿಕೊಂಡು. ಸೊ ಇಲ್ಲಿ ಬಂದಿದ್ದ ತಕ್ಷಣ ಅದೇ ಬಂದಿದ್ದು, ಖುಷಿ ಆಯಿತು. ಸೊ ಜೊತೆಗೆ ಇನ್ನು ಕೆಲವರಿಗೆ ನಿಮ್ಮ ಎಕ್ಸ್ಪೆಕ್ಟೇಷನ್ ಏನಿದೆ, ನಿಮ್ಮ ಎಕ್ಸ್ಪೆನ್ಸ್ ಏನು ನಡೀತಾ ಇದೆ, ತುಂಬ ಜಾಸ್ತಿ ದುಡ್ಡು ಖರ್ಚಾಗ್ತಿದೆ, ಅಥವಾ ಜಾಸ್ತಿ ನಾನು ಖರ್ಚು ಮಾಡ್ತಿದ್ದೀನಿ, ಅಥವಾ ನನ್ನ ಕೈ ಮೀರಿ ಅಳತೆ ಮೀರಿ ಎಲ್ಲವೂ ಕೂಡ ಎಕ್ಸ್ಪೆಂಡ್ ಆಗ್ತಾ ಇದೆ, ಏನು ಮಾಡಲಿ ನಾನು? ಸೊ ನನ್ನನ್ನು ಒಂದು ರೀತಿ ಕಂಟ್ರೋಲ್ ಮಾಡೋದು ಹೇಗೆ? ನನ್ನ ಅನುಭವಗಳನ್ನ ನಾನು ಸರಿಪಡಿಸ್ಕೊಂಡು ಹೊಸ ರೀತಿಯ ಬದಲಾವಣೆನ ಹೇಗೆ ತೊಗೊಂಬರಬಹುದು? ಅಥವಾ ಯಾವ ರೀತಿಲಿ ನನ್ನನ್ನು ನಾನು ಇನ್ನು ಹೆಚ್ಚು ವಿಸ್ತಾರಗೊಳಿಸ್ಕೋಬಹುದು? ಇದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸಾಕಷ್ಟು ಗ್ರೋತ್ ಬರೋದ್ರಲ್ಲಿ ಇದೆ, ಸಾಕಷ್ಟು ಏಳಿಗೆನ ನೋಡ್ತೀರಾ ಮುಂದಿನ ದಿನಗಳಲ್ಲಿ. ಮತ್ತು ಒಂದು ರೀತಿ ಸ್ಟಕ್ ಎನರ್ಜಿಲಿ ಇದ್ದರೆ, ಒಂದು ರೀತಿ ಬಂಧನದ ಎನರ್ಜಿಲಿ ಇದ್ದರೆ, ಮುಂದಿನ ದಿನಗಳಲ್ಲಿ ನಿಮ್ಮದೇ ಆದಂಥ ಒಂದು ಅಡ್ವೆಂಚರಸ್ ಫ್ರೀಡಮ್ ನಿಮಗೆ ಸಿಗೋದ್ರಲ್ಲಿ ಇದೆ ಅನ್ನುವಂಥದ್ದು. ಎಲ್ಲ ಬಂಧನಗಳನ್ನೂ ಕಿತ್ಕೊಂಡು ನಿಮ್ಮದೇ ಆದಂಥ ರೀತಿಯಲ್ಲಿ ನಿಮ್ಮ ಜೀವನನ ವಿಸ್ತಾರ ಮಾಡ್ಕೊಳ್ತೀರಾ. ಮತ್ತು ಒಂದು ಸ್ವಾತಂತ್ರ್ಯ, ಫ್ರೀ ಬರ್ಡ್, ಐ ಆಮ್ ಫ್ರೀ ಬರ್ಡ್ ನಾವು ಅನ್ನುವಂಥ ರೀತಿಲಿ ನೀವು ಯೋಚನೆನ ಮಾಡ್ತೀರಾ ಅನ್ನುವಂಥದ್ದು ಇದೆ. ಒಂದಷ್ಟು ಚಾಲೆಂಜಿಂಗ್ ಮೂಮೆಂಟ್ ಕೂಡ ನೀವು ವಿನ್ ಮಾಡಿ ಅದರಲ್ಲೂ ಕೂಡ ಯಶಸ್ಸನ್ನು ನೋಡ್ತೀರಾ ಅನ್ನುವಂಥದ್ದು ಇದೆ. ಸೊ ಸದ್ಯಕ್ಕೆ ಗೋಲ್ಡ್ ಕಲರ್ ನಿಮಗೆ ಲಕ್ಕಿ ಅಂತ ಅನಿಸುತ್ತೆ. ಸೊ ಅಂಬರ್ ಜಮ್ ಸ್ಟೋನ್ ಚೆನ್ನಾಗಿದೆ ಅಂತ ಅನಿಸುತ್ತೆ. ಸೊ ಶೋಲ್ಡರ್ ಪೇಯ್ನ್ ಏನಾದರೂ ಇದ್ದರೆ ಅದು ರಿಲೀಸ್ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಸದ್ಯಕ್ಕೆ ಹೊಸ ರೀತಿಯ ಬದಲಾವಣೆಗೆ ನಿಮ್ಮನ್ನು ನೀವು ತಯಾರು ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ವಾಹ್! ಸೊ ಒಂದು ಹೊಸ ಜೀವನಕ್ಕೋಸ್ಕರ ನಿಮ್ಮನ್ನ ಕರ್ಕೊಂಡು ಬರ್ತಾ ಇದೆ ಅನ್ನುವಂಥದ್ದು ಇದೆ. ಈ ಬದಲಾವಣೆ ನಿಮ್ಮ ಜೀವನದಲ್ಲಿ ಒಂದು ಸೋಲ್ಮೇಟ್ ಎನರ್ಜಿನ ಒಂದು ಕ್ವಶನ್ ಮಾರ್ಕಿಗೆ ಉತ್ತರವಾಗಿ ನಿಮಗೆ ಮುಂದಿನ ದಿನಗಳು ಇರೋದ್ರಲ್ಲಿ ಇದೆ ಅನ್ನುವಂಥದ್ದು ಇದೆ. ಸೊ ಒಂದು ಫ್ಲೋ ಚೆನ್ನಾಗಾಗತ್ತೆ ನಿಮ್ಮ ಲೈಫಲ್ಲಿ ಅನ್ನುವಂಥದ್ದು ಇದೆ. ಜೀವನ ನಿಮ್ಗೆ ಏನು ಕೊಡ್ತಿದೆ ಅದನ್ನು ಸ್ವೀಕಾರ ಮಾಡೋದಕ್ಕೆ ತಯಾರಾಗಿ ಅನ್ನುವಂಥದ್ದು ಕೂಡ ಇದೆ. ಏನೋ ಅಡಾಪ್ಟ್ ಮಾಡ್ಕೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ಸಾಕಷ್ಟು ಬದಲಾವಣೆನ ನೀವು ನಿರೀಕ್ಷೆ ಮಾಡಬಹುದು ಅನ್ನುವಂಥದ್ದು ಇದೆ. ಸೊ ಗ್ರೀನ್ ಕಲರ್ ನಿಮ್ಮ ಲಕ್ಕಿ ಕಲರ್ ಆಗಿದೆ. ಜೊತೆಗೆ ಜೆಮ್ ಸ್ಟೋನ್ ಏನಿದೆ, ಪೆರಿ ಡಾಟ್ ಅಂತ ಏನಿರುತ್ತೆ, ಸೊ ಅದು ನಿಮಗೆ ಚೆನ್ನಾಗಿದೆ ಅನ್ನುವಂಥದ್ದು ಇದೆ. ಸೊ ಸ್ವಲ್ಪ ಕತ್ತಿನ ಆರೋಗ್ಯದ ಕಡೆ ಗಮನನ ಕೊಡಿ. ಕತ್ತಿನ ನೋವಿನ ಸಮಸ್ಯೆ ಇದ್ದರೆ ಅದು ಸರಿ ಹೋಗುತ್ತೆ ಅನ್ನುವಂಥದ್ದು ಇದೆ. ಸೊ ಸಾಕಷ್ಟು ಒಂದು ರೀತಿ ನಾಭೂತೋ ನ ಭವಿಷ್ಯತ್ ಎನ್ನುವಂಥ ರೀತಿಲಿ ಲೈಫ್ ಚೇಂಜಿಂಗ್ ಮೂಮೆಂಟ್ ಬರೋದ್ರಲ್ಲಿ ಇದೆ. ಸೊ ಕರೆಂಟ್ ಇದು ಮುಂದೆ ಯಾವಾಗೋ ಆಗೋದಲ್ಲ, ಸದ್ಯಕ್ಕೆ ಈ ಒಂದು ಬದಲಾವಣೆ ಬರುತ್ತೆ, ರೆಡಿಯಾಗಿರಿ ಅನ್ನುವಂಥದ್ದು ಇದೆ. ವಾವ್, ಟ್ರಾನ್ಸಿಷನ್ ಇದೆ. ಸೊ ಎಸ್, ಏನೋ ಒಂದು ಆಶೀರ್ವಾದ ನಿಮ್ಮ ಜೀವನದಲ್ಲಿ ಬದಲಾವಣೆನ ತರ್ತಾ ಇದೆ. ಆ ಆಶೀರ್ವಾದ ನಿಮ್ಮ ಜೀವನಕ್ಕೆ ತರ್ತಿರುವಂಥ ಬದಲಾವಣೆನ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ. ಎಸ್ಪೆಷಲಿ ಗ್ರೀನ್ ಕಲರ್
ಮತ್ತು ಅಕ್ವಾಮೆರಿನ್ ಜಮ್ ಸ್ಟೋನ್ ನಿಮಗೆ ಲಕ್ಕಿ ಅಂತ ಅನಿಸುತ್ತೆ. ಜೊತೆಗೆ ಒಂದು ಸೆಲ್ಯುಲರ್ ಸ್ಟ್ರಕ್ಚರ್ ಏನಿದೆ, ನಿಮ್ಮ ಬಾಡಿ ಸ್ಟ್ರಕ್ಚರ್ ಏನಿದೆ ಅದನ್ನು ಸರಿಪಡಿಸ್ಕೊಳ್ತೀರಾ. ಒಂದು ರೀತಿ ನಿಮ್ಮ ಬಾಡಿ ಶೇಪ್ಲೆಸ್ ಆಗಿದ್ರೆ ಶೇಪಿಗೆ ವಾಪಸ್ ಬರ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ಆಶೀರ್ವಾದ ಇದ್ದಾಗ, ಬದಲಾವಣೆಗಳು ಬರ್ತಿದ್ದಾಗ, ಸೊ ನಿಮ್ಮ ಗ್ರೋತ್ ಕಡೆ ನೀವು ಗಮನ ಕೊಡೋದು ತುಂಬ ಮುಖ್ಯ ಅಂತ ಅನ್ನಿಸುತ್ತೆ ನನಗೆ. ಅದು ಆಗತ್ತೆ ಅಂತ. ಎಸ್ಪೆಷಲಿ ಗ್ರೀನು, ಇಲ್ಲಿ 2 ಸತಿ ಗ್ರೀನ್ ಕಲರ್ ಬಂದಿದೆ, ಮತ್ತು ಗೋಲ್ಡು ಮತ್ತು ಬ್ಲ್ಯಾಕ್ ಎಲ್ಲವೂ ಕೂಡ ನೆಗೆಟಿವಿಟಿ ಮೇಲೆ ಗಣೇಶ ಪಚ್ಚೆ ಕಲರಲ್ಲಿ ಏನು ಈ ವರ್ಷ ಬಂದ, ಸೊ ಅದು ನಿಮ್ಮ ಜೀವನದಲ್ಲಿ ಸಾಕಷ್ಟು ಸಮೃದ್ಧಿನ, ಎಸ್ಪೆಷಲಿ ಹಾರ್ಟ್ ಚಕ್ರನ ಬದಲಾವಣೆ ಮಾಡಿ ನಿಮಗೆ ಇಷ್ಟ ಆಗೋ ರೀತಿಲಿ ಬದಲಾಯಿಸಿ ಕೊಡುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಚಾಲೆಂಜ್ ಇಲ್ದಿರ ನಿಮ್ಮ ಕನಸುಗಳು ನನಸಾದ್ರೆ ಚೆನ್ನಾಗಿರುತ್ತಾ? ಇಲ್ಲ ಅಲ್ವಾ? ಸೊ ಚಾಲೆಂಜಿಂಗ್ ಮೂಮೆಂಟ್ ಇದೆ. ಸೊ ಸಾಕಷ್ಟು ಚಾಲೆಂಜಸ್ ಇದೆ. ಯಾವತ್ತೂ ಗಿವ್ ಅಪ್ ಮಾಡಬೇಡಿ ಅನ್ನುವಂಥದ್ದು ಇದೆ. ನಿಮ್ಮ ಕನಸುಗಳ ಮೇಲೆ ನೀವು ಗಿವ್ ಅಪ್ ಮಾಡಿದ್ರೆ ಸೊ ಅವಕಾಶನ ಕಳ್ಕೊಂಡಂಗೆ. ಸಾಕಷ್ಟು ಪಝಲ್ಸ್ ಇದೆ. ಸೊ ಒಂದ್ರೊಳಗೊಂದು ಸುತ್ತ ಹಾಕೊಂಡಂಗೆ ಸ್ವಲ್ಪ ಬುದ್ಧಿವಂತಿಕೆಯಿಂದ, ತಾಳ್ಮೆಯಿಂದ ನೋಡಿದ್ರೆ ಎಲ್ಲಾನು ಒಂದೇ ಒಂದು ಎಳೆ ಹೀಗೆ ಹೇಳಿದ್ರೆ ಎಲ್ಲವೂ ಕೂಡ ಬಿಚ್ಚಿ ಹೋಗುತ್ತೆ. ಬಿಚ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಡಿಟರ್ಮಿನೇಷನ್, ರೀಸೈಲೆನ್ಸ್ ಕೂಡ ಹೇಳ್ತಾ ಇದೆ ಇಲ್ಲಿ. ನಿಮ್ಮ ಸ್ಟ್ರೆಂತನ್ನು ರೀಕಾಲ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಶಕ್ತಿ ದೇವತೆ ಗುಡಿ ಬಿಟ್ಟು ಹೋಗಿದ್ದಾಳೆ. ಶಕ್ತಿ ದೇವತೆ ಗುಡಿಯಲ್ಲಿದ್ದರೆ ಅಷ್ಟೇ ಚಂದ. ಸೊ ಎಲ್ಲೆಲ್ಲೋ ತಾಯಿನ ಬಂಧ ಮಾಡಿ ಇಟ್ಟರೆ ಸೊ ನಿಮಗೆ ಅದು ಮುಂದಿನ ದಿನಗಳಲ್ಲಿ, ತಿಂಗಳಲ್ಲಿ ತುಂಬ ದುಬಾರಿ ಆಗತ್ತೆ. ಅದಕ್ಕೆ ಯಾರೂ ಹೊಣೆ ಅಲ್ಲ, ನೀವೇ ಹೊಣೆ ಅನ್ನುವಂಥದ್ದು ಇದೆ. ಸೊ ನಿಮ್ಮ ಮುಂದಿನ ದಿನಗಳ ಬಗ್ಗೆ ಒಂದಷ್ಟು ಎಚ್ಚರಿಕೆನ ವಹಿಸಿ ಅನ್ನೋದಕ್ಕಿಂತ ತಾಯಿನ ಸಂತೃಪ್ತಿಯಿಂದ ಬೀಳ್ಕೊಡುಗೆ ಕೊಡಿ. ತಾಯಿ ಗುಡಿಲಿ ನಿರಂತರವಾಗಿ ಇರಲಿ ಅನ್ನುವಂಥದ್ದು ಕೂಡ ಇದೆ. ಸೊ ಎಸ್, ಏನೋ ಗೊತ್ತಿಲ್ಲ, ಸಮಥಿಂಗ್ ಇಲ್ಲಿ ಹಿಡನ್ ಇದೆ. ಓಕೆ. ಜೊತೆಗೆ ಅದೃಷ್ಟದ ಆಟದಲ್ಲಿ ಯಾರ್ಯಾರ ಅದೃಷ್ಟ ಎಷ್ಟೆಷ್ಟು ದಿನ ಇದು ನನಗೆ ಗೊತ್ತಿದೆ, ನಾನು ನೋಡ್ಕೊಳ್ತೀನಿ ಅನ್ನುವಂಥದ್ದು ಕೂಡ ಡಿವೈನ್ ಮೆಸೇಜ್ ಇದೆ ಇಲ್ಲಿ. ಜೊತೆಗೆ ಸ್ಟ್ರೆಂತ್, ಶಕ್ತಿ ದೇವತೆಯ ಆಶೀರ್ವಾದನ ಪಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಆರೆಂಜ್ ಕಲರ್ ನಿಮಗೆ ಹೆಚ್ಚಿನ ಲಕ್ಕಿ ಅಂತ ಅನಿಸುತ್ತೆ. ಸಿಟ್ರಿನ್ ಜಮ್ ಸ್ಟೋನ್ ನಿಮಗೆ ಲಕ್ಕಿ ಅಂತ ಅನಿಸುತ್ತೆ. ಜೊತೆಗೆ ಒಂದಷ್ಟು ಮೂಳೆಗಳ ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಯಾರೋ ಇಲ್ಲಿ ಮೂಳೆ ಡಾಕ್ಟ್ರು ಕೂಡ ಆಗ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ನಿಮ್ಮ ಗೋಲ್ನ ಅಚೀವ್ ಮಾಡ್ಕೊಳ್ಳೋದಕ್ಕೆ ನೀವೇನು ಮಾಡಬೇಕು, ಇದ್ರ ಕಡೆ ಹೆಚ್ಚಿನ ಗಮನ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಸೊ ಇದು ಮೊದಲನೇದು, ಇದು ಎರಡನೇದು, ಇದು ಮೂರನೇದು. ಸೊ ಯಾವುದೇ ಕಾರಣಕ್ಕೂ ಭರವಸೆನ ಕಳ್ಕೊಬೇಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಹೀಲಿಂಗ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ನಿಮ್ಮ ಆಸೆ ಕನಸುಗಳು ಏನಿದೆ ಅದ್ರ ಕಡೆ ಕೂಡ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ? ಟ್ರಸ್ಟ್, ನಂಬಿಕೆ ಅನ್ನೋದು ತುಂಬ ಮುಖ್ಯ. ಸೊ ಕ್ಲಿಯರ್ ಆಗಿ ನಂಬಿಕೆ, ಯಾರನ್ನ ನಂಬಬೇಕು ಯಾರನ್ನ ನಂಬಾರ್ದು ಅದ್ರ ಕಡೆ ಗಮನ ಕೊಡಿ. ಜೊತೆಗೆ ಯೂನಿವರ್ಸನ್ನು ನಂಬಿ ಅನ್ನುವಂಥದ್ದು ಕೂಡ ಇದೆ. ನಂಬಿಕೆ, ಭರವಸೆ ಮೇಲೆ ಸಾಕಷ್ಟು ಸರೆಂಡರ್ ಮಾಡ್ತೀರಾ ಯೂನಿವರ್ಸಿಗೆ ಅನ್ನುವಂಥದ್ದು ಕೂಡ ಇದೆ. ಕಾನ್ಫಿಡೆಂಟಲ್ಲಿ ಇರಿ, ಕಾನ್ಫಿಡೆನ್ಸ್ನ ಉಳಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ನಿಮ್ಮನ್ನು ನೀವು ನಂಬಿ, ಕೆಲವ್ರನ್ನ ನೀವು ನಂಬಬಹುದು, ಅವ್ರನ್ನ ಕೂಡ ನಂಬಿ ಅನ್ನುವಂಥದ್ದು ಇದೆ. ಜೊತೆಗೆ ನಿಮಗೆ ಗೈಡೆನ್ಸ್ ಕೂಡ ಸಿಗುತ್ತೆ, ನಿಮಗೆ ಸಪೋರ್ಟ್ ಕೂಡ ಸಿಗುತ್ತೆ ಯೂನಿವರ್ಸ್ ಕಡೆಯಿಂದ ಅಂತ ಇದೆ. ಸೊ ಗ್ರೀನ್ ಕಲರ್ ನಿಮಗೆ ಲಕ್ಕಿ ಅಂತ ಅನಿಸುತ್ತೆ. ಅಂಬೇರ್ ಜಮ್ ಸ್ಟೋನ್ ಕೂಡ ನಿಮಗೆ ಒಳ್ಳೆಯದಂತ ಅನಿಸುತ್ತೆ. ಸ್ವಲ್ಪ ಒಂದಷ್ಟು ಫಿಸಿಕಲ್ ಬಾಡಿ ಕಡೆ ಹೆಚ್ಚಿನ ಗಮನನ ಕೊಟ್ಟರೆ ಬೆಟರ್ ಅಂತ ಅನ್ನಿಸ್ತಾ ಇದೆ. ಓಕೆ, ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ? ಯೂನಿವರ್ಸಲ್ ಲವ್ ಅಂತ ಇದೆ. ಸೊ ಇಡೀ ವಿಶ್ವನೇ ನಿಮ್ಮನ್ನು ಪ್ರೀತಿಸುತ್ತೆ. ಸೊ ಯಾರೋ ಈ ಥರ ಟ್ಯಾಟು ಕೂಡ ಹಾಕ್ಕೊಂಡಿದ್ದೀರಾ ಅಥವಾ ಹಾಕ್ಕೊಳ್ತೀರಾ ಅಂತ ಅನ್ನಿಸ್ತಾ ಇದೆ. ಸೊ ಸಾಕಷ್ಟು ಮೀನಿಂಗ್ಫುಲ್ ಆಗಿ ಇರುವಂಥ ಪ್ರೀತಿ ನಿಮ್ಮ ಜೀವನಕ್ಕೆ ಬರ್ತಾ ಇದೆ. ಎಸ್ಪೆಷಲಿ ಡಿವೈನ್ ಜೊತೆ ಕನೆಕ್ಟ್ ಆಗ್ತೀರಾ, ಯಾವುದೋ ಒಂದು ಡಿವೈನ್ ನಿಮ್ಮ ಸಂಪರ್ಕಕ್ಕೆ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಇಡೀ ವಿಶ್ವನೇ ನಿಮ್ಮನ್ನು ಪ್ರೀತಿಸುತ್ತೆ. ನಿಮ್ಮ ಪ್ರೀತಿ ಇಡೀ ವಿಶ್ವಕ್ಕೆ, ನಿಮ್ಮ ಪ್ರೀತಿಗೋಸ್ಕರ ಇಡೀ ವಿಶ್ವ ಕಾಯ್ತಾ ಇದೆ ಅನ್ನುವಂಥದ್ದು ಇದೆ. ಸೊ ಜಗದಲ್ಲಿ ಎಲ್ಲರೂ ಒಂದೇ ಅನ್ನುವಂಥ ಮನಸ್ಥಿತಿಗೆ ಬರ್ತೀರಾ. ಸಾಕಷ್ಟು ಕನೆಕ್ಷನನ್ನು ಬಿಲ್ಡ್ ಮಾಡ್ತೀರಾ. ಮತ್ತು ಒಂದು ರಿಯೂನಿಯನ್ ಎನರ್ಜಿ ಕೂಡ ಇದೆ, ಡಿವೈನಿಟಿ ಇದೆ. ಇಡೀ ಸಂಪರ್ಕಕ್ಕೆ ಸಾಧನ ಅನ್ನುವಂಥ ರೀತಿಯಲ್ಲಿ ಇರ್ತೀರಾ ಅನ್ನುವಂಥದ್ದು ಇದೆ.
ಸೊ ಇಲ್ಲಿ ಒಂದು ರೀತಿ ಆಧ್ಯಾತ್ಮಿಕ ಮಾರ್ಗ ಕೂಡ ಇದೆ ಅನ್ನುವಂಥದ್ದು ಕೂಡ ಇದೆ. ಆರೆಂಜ್ ಕಲರ್ ನಿಮಗೆ ತುಂಬ ಲಕ್ಕಿ ಆಗಿರಬಹುದು. ಸಿಟ್ರಿನ್ ನಿಮ್ಮ ಲಕ್ಕಿ ಜಮ್‌ಸ್ಟೋನ್ ಕೂಡ ಆಗಿರಬಹುದು. ಜೊತೆಗೆ ನಿಮ್ಮ ಫಿಸಿಕಲ್ ಬಾಡಿ, ಹಾರ್ಟ್ ಚಕ್ರದ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸೊ ಡಿವೈನ್ ನಿಮಗೆ ಒಂದು ಸೆನ್ಸ್ ಆಫ್ ಹ್ಯೂಮರ್ನ ಕೊಟ್ಟಿದೆ ಅನ್ನುವಂಥದ್ದು ಕೂಡ ಇದೆ. ಸೊ ನಿಮಗೆ ಅನಿಸೋರು, ನಿಮ್ಮವರು ಅನಿಸೋರು ನಿಮ್ಮ ಜೀವನಕ್ಕೆ ಬರ್ತಿದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಮೂರನೇದು ಯಾರು ಆಯ್ಕೆ ಮಾಡಿದ್ದೀರಾ? ಅಲ್ಟಿಮೇಟ್ ಅನ್ಲಿಮಿಟೆಡ್ ಅಬುಡೆನ್ಸ್ ಅಂತ ಇದೆ. ಸೊ ಸಾಕಷ್ಟು ಹಣಕಾಸಿನ ತೊಂದರೆಯಲ್ಲಿ ನೀವಿರಬಹುದು. ಸೊ ಮುಂದಿನ ದಿನಗಳಲ್ಲಿ ನಿಮಗೆ ಎಲ್ಲ ಮೂಲಗಳಿಂದ ಹಣ ಬರುತ್ತೆ ಅನ್ನುವಂಥದ್ದು ಇದೆ. ಕೆಲವ್ರಿಗೆ ಒಂಚೂರು ಆಂಬುಲೆನ್ಸಿನ ಒಂದಷ್ಟು ಎಚ್ಚರಿಕೆ ಕೊಡ್ತಿದೆ. ಸ್ವಲ್ಪ ಎಚ್ಚರಿಕೆನ ವಹಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ದುಡ್ಡು ಬರ್ತಾ ಇದೆ, ಅಧಿಕಾರ ಬರ್ತಾ ಇದೆ, ಆಸ್ತಿ ಬರ್ತಾ ಇದೆ, ಜೊತೆಗೆ ವೆಲ್ತ್, ಸಕ್ಸಸ್, ಫುಲ್ಫಿಲ್ಮೆಂಟ್ ಎಲ್ಲವೂ ಕೂಡ ಇದೆ. ನಿಮ್ಮ ಆಸೆಗಳೆಲ್ಲವೂ ಕೂಡ ಈಡೇರುತ್ತೆ. ಜೊತೆಗೆ ಒಂದು ಪ್ರಾಜೆಕ್ಟ್ ಏನು ಕೈ ಹಾಕಿದ್ದೀರಾ ಅದರಲ್ಲೂ ಕೂಡ ಸಕ್ಸಸ್ ಆಗುತ್ತೆ. ಜೊತೆಗೆ ಎಲ್ಲವೂ ಕೂಡ ಫುಲ್ಫಿಲ್ಮೆಂಟ್ ಆಗುತ್ತೆ ನಿಮ್ಮ ಜೀವನದಲ್ಲಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಬ್ರೌನ್ ಕಲರ್ ನಿಮಗೆ ತುಂಬ ಲಕ್ಕಿ ಅಂತ ಅನಿಸುತ್ತೆ. ಜೊತೆಗೆ ಅಂಬೆರ್ ಜಮ್‌ಸ್ಟೋನ್ ಕೂಡ ನಿಮಗೆ ಹೆಚ್ಚಿನ ಅನುಕೂಲ ತಂದುಕೊಡುತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಹಿಪ್ಸ್ ಒಂದು ಹಿಪ್ಸ್ ನಿಮ್ಮ ಕುಂಡಿ ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ. ಜೊತೆಗೆ ನಿಮ್ಮ ಹಿಪ್ಸ್ ಕರೆಕ್ಟಾಗಿ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ವೈ? ಸೊ ಗೊತ್ತಿಲ್ಲ, ಸ್ವಲ್ಪ ಹುಷಾರಾಗಿ ಇರಿ ಅನ್ನೋದಕ್ಕಿಂತ ಎಚ್ಚರಿಕೆ ವಹಿಸಿ ಅನ್ನುವಂಥದ್ದು. ಸೊ ಎಲ್ಲ ರೀತಿಯಿಂದಲೂ ನಿಮ್ಮ ಲೈಫು ಫೈನಾನ್ಷಿಯಲಿ ತುಂಬ ಸಕ್ಸಸ್ ಆಗುತ್ತೆ. ಇನ್ನು ಹೆಚ್ಚಿನ ಹಣನ ಅಥವಾ ಯಶಸ್ಸನ್ನು, ನಿಮ್ಮ ಆಸೆಗಳು ಹೆಚ್ಚು ಶ್ರಮ ಇಲ್ದಿರೆ ಈಡೇರೋದನ್ನು ನೋಡ್ತೀರಾ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಇದೆ. ಇಲ್ಲಿ ನಂಬಿಕೆ ಇಡಿ, ಪ್ರಕೃತಿ ನಿಮಗೆ ಅನ್ಲಿಮಿಟೆಡ್ ದುಡ್ಡು ಕೊಡುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ಬಾಟಮ್ ಆಫ್ ದಿ ಡೆಕ್ ಕೂಡ ಬಿಕಾನ್ ಆಫ್ ಹೋಪ್, ಭರವಸೆಯ ಒಂದು ಮೂಲ ಅಂತ ಹೇಳ್ತಾ ಇದೆ. ಸೊ ಶಕ್ತಿ ದೇವತೆ ನಿಮಗೆ ಸಾಕಷ್ಟು ಒಳ್ಳೆಯ ಗೈಡೆನ್ಸನ್ನು ಕೊಟ್ಟಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮ್ಮ ಜೊತೆ ನೀವು ಪ್ರಾಮಾಣಿಕವಾಗಿ ಇರಿ ಅನ್ನುವಂಥದ್ದು ಕೂಡ ಇದೆ. ಸೊ ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. ಸೊ ಎಲ್ಲರೂ ನಗ್ನಗ್ತಾ ಇರಿ ಅಂತ ಕೇಳ್ಕೊಳ್ತಾ ಟೇಕ್ ಕೇರ್.